ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 5ನೇ ಅಧ್ಯಾಯ 3ನೆಯ ಶ್ಲೋಕ. ಜ್ಞೇಹ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ದ ಕರ್ಮಯೋಗಿ ಹೂ ನೈದರ್ ಹೇಟ್ಸ್ ನಾರ್ desires should ever be considered as an ever renouncent for Arjuna. He who is free from the pairs of opposites is easily liberated from bondage. ನೋಡು ಅರ್ಜುನ, ಕರ್ಮಯೋಗ ಅನ್ನುವಂಥದ್ದು ಹೇಗಿದೆ ಅಂತ ಹೇಳ್ತಾ ಇದ್ದೇನೆ. ಯಾರು ಸನ್ಯಾಸವನ್ನು ಮಾಡಿದ್ದಾರೋ, ಕರ್ಮ ಸನ್ಯಾಸ ಯೋಗಿಗಳಾಗಿದ್ದಾರೆಯೋ ಅವರು ಯಾರನ್ನು ದ್ವೇಷಿಸೋದಿಲ್ಲ ಮತ್ತು ಯಾವುದನ್ನು ಬಯಸುವುದೂ ಇಲ್ಲ. ಅವರು ಸಹಜವಾಗಿ ಬಂಧನಗಳಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಅವರು ಯಾವ ದ್ವಂದ್ವಗಳಿಗೆ ಒಳಗಾಗೋದಿಲ್ಲ. ದ್ವಂದ್ವರಹಿತವಾಗಿ ನಿರ್ದ್ವಂದ್ವವಾಗಿರ್ತಕ್ಕಂಥ, ನಿತ್ಯವಾಗಿರ್ತಕ್ಕಂಥ, ನಿಶ್ಚಲವಾಗಿರ್ತಕ್ಕಂಥ ತತ್ವದಲ್ಲಿ ಮಗ್ನವಾಗಿರುತ್ತಾರೆ. ಅವರು ಸುಖವನ್ನು ಅನುಭವಿಸುತ್ತಾರೆ, ಸಹಜವಾಗಿ ಸುಖವನ್ನು ಅನುಭವಿಸುತ್ತಾರೆ. ಅವರಿಗೆ ಬಂಧನಗಳು ಯಾವುವು ಕೂಡ ತೋರೋದಿಲ್ಲ, ಯಾವುದೂ ಅವರಿಗೆ ಪ್ರತಿಬಂಧಕವನ್ನು ಮಾಡೋದಿಲ್ಲ. ಈ ಲೋಕದಲ್ಲಿ ಯಾವುದನ್ನಾದರೂ ಬಯಸಿದರೆ, ಯಾವುದನ್ನಾದರೂ ದ್ವೇಷಿಸಿದರೆ, ಯಾವುದನ್ನಾದರೂ ನೋಡಿ ಅಸೂಯೆ ಪಟ್ಟರೆ, ಯಾವುದನ್ನಾದರೂ ನೋಡಿ ಮತ್ಸರ ಪಟ್ಟರೆ ಅದು ದುಃಖವನ್ನು ಸಹಜವಾಗಿ ಕೊಡುವಂಥದ್ದಾಗಿರುತ್ತದೆ. ಇಲ್ಲಿ ಈ ಕರ್ಮ ಸನ್ಯಾಸಿಯಾಗಿರ್ತಕ್ಕಂಥವನು ಮತ್ತು ಕರ್ಮಯೋಗಿಯಾಗಿರ್ತಕ್ಕಂಥವನು, ಕರ್ಮಗಳ ತ್ಯಾಗಿಯಾಗಿರ್ತಕ್ಕಂಥವನು, ದ್ವಂದ್ವಗಳ ರಹಿತವಾಗಿರ್ತಕ್ಕಂಥವನು ಏನು ಮಾಡ್ತಾನೆ? ಯಾವ ಬಯಕೆಯನ್ನು ಇಟ್ಟುಕೊಳ್ಳದಲೆ, ಯಾವುದನ್ನು ದ್ವೇಷ ಮಾಡದಲೆ, ಯಾವುದನ್ನು ನೋಡಿ ಅಸೂಯೆ ಪಡೆದಲೆ ಆತನು ಇರುವುದರಲ್ಲಿಯೇ ನಿತ್ಯ ತೃಪ್ತನಾಗಿರುತ್ತಾನೆ. ಯಾರಿಗೆ ಬಯಕೆ ಇರುತ್ತದೆಯೋ ಆ ಬಯಕೆಗಳು ಪೂರ್ಣವಾಗದೇ ಇದ್ದಾಗ, ಆ ದ್ರವ್ಯಗಳು ಯಾರ ಹತ್ತಿರ ಇರುತ್ತವೆಯೋ ಅವರನ್ನು ದ್ವೇಷಿಸುತ್ತಾನೆ. ಆ ದ್ರವ್ಯಗಳು ಆತನಿಗೆ ಸಿಗದೇ ಇದ್ದಾಗ ಅವುಗಳನ್ನು ಕೂಡ ಆತನು ದ್ವೇಷಿಸುತ್ತಾನೆ. ನನಗೆ ಸಿಗುತ್ತಿಲ್ವಲ್ಲ ಅಂತ ಅವುಗಳನ್ನು ಆತನು ದ್ವೇಷಿಸುತ್ತಾನೆ ಮತ್ತು ಮತ್ಸರವನ್ನು ಪಡುತ್ತಾನೆ. ತನಗೆ ಲಭ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ತಾನು ಯಾವಾಗ ಅನುಭವಿಸಿಕೊಂಡು ಹೋಗುತ್ತಾನೆಯೋ ಮತ್ತು ತನಗೆ ಬಂದಿರತಕ್ಕಂಥ ವಸ್ತುಗಳನ್ನು ತಿರಸ್ಕರಿಸುವುದಿಲ್ಲವೋ, ತನಗೆ ಬಂದಿರತಕ್ಕಂಥ ಯೋಗವನ್ನಾಗಲಿ ಭೋಗವನ್ನಾಗಲಿ ಯಾವಾಗ ತಾನು ಸಹಜವಾಗಿ ಅನುಭವಿಸುವಂಥ ಅವಕಾಶವನ್ನು, ಮನಸ್ಥಿತಿಯನ್ನು ಹೊಂದಿರುತ್ತಾನೆಯೋ ಆವಾಗ ಆತನನ್ನು ಯಾವ ಬಂಧನಗಳು ಕೂಡ ಬಾಧಿಸುವುದಿಲ್ಲ, ಯಾವ ಬಂಧನಗಳು ಕೂಡ ಆತನಿಗೆ ತಡೆ ಹಿಡಿಯುವುದಿಲ್ಲ. ಆ ಬಂಧನಗಳೆಲ್ಲವೂ ಕೂಡ ಸಹಜವಾಗಿ ಆತನಿಗೆ ಸಹಾಯವನ್ನು ಮಾಡ್ತವೆ. ಆ ಬಂಧನಗಳು ಆತನಿಗೆ ಬಂಧನಗಳಂತಲೇ ತೋರೋದಿಲ್ಲ, ಸಹಜವಾಗಿ ಅವುಗಳನ್ನು ದಾಟಿಕೊಂಡು ಹೋಗುತ್ತಾನೆ. ಯಾವಾಗ ದ್ವೇಷ, ಅಸೂಯೆ, ಮತ್ಸರಗಳನ್ನು ಇಟ್ಟುಕೊಳ್ಳುತ್ತಾನೆಯೋ, ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಳ್ಳುತ್ತಾನೆಯೋ, ಆಸೆ ಆಮಿಷಗಳನ್ನು ಇಟ್ಟುಕೊಳ್ಳುತ್ತಾನೆಯೋ, ಇವೆಲ್ಲವುಗಳು ಕೂಡ ಆ ಮನುಷ್ಯನಿಗೆ ಸಹಜವಾಗಿ ಬಂಧನವನ್ನು ಉಂಟು ಮಾಡ್ತವೆ. ಬಂಧನ ಅನ್ನುವಂಥದ್ದು ಆತನನ್ನು ಮುಂದೆ ಹೋಗುವುದಕ್ಕೆ ತಡೆ ಹಿಡಿಯುವಂಥದ್ದು. ಅದು ಮುಕ್ತನಾಗುವುದಕ್ಕೆ ತಡೆಗೋಡಿ ಇದ್ದಂತೆ. ತನ್ನ ಆತ್ಮವನ್ನು ತಾನು ಕಾಣುವುದಕ್ಕೆ ಕಣ್ಣುಗಳನ್ನು ಕಟ್ಟಿಬಿಟ್ಟಂತೆ ಮಾಡುತ್ತದೆ. ತನ್ನ ಜ್ಞಾನವನ್ನು ತಾನು ಹೊಂದುವುದಕ್ಕೆ ಕಟ್ಟಿಬಿಟ್ಟಂತೆ ಮಾಡುತ್ತದೆ. ತನ್ನ ಆತ್ಮಸುಖವನ್ನು ಅನುಭವಿಸುವುದಕ್ಕೆ ಅದು ತಡೆಗೋಡಿಯಾಗಿ ಬಿಡುತ್ತದೆ. ಆ ಬಂಧನ ಅನ್ನುವಂಥದ್ದು ಪ್ರತಿಯೊಂದನ್ನು ಕೂಡ ತಡೆ ಹಿಡಿದು ಅವನಿಗೆ ಬರತಕ್ಕಂಥ ಎಲ್ಲ ಸುಖಗಳನ್ನು ಬೇರೆ ಕಡೆಗೆ ಕಳಿಸಿಕೊಡುತ್ತದೆ. ಹಾಗಾಗಿ ಬಂಧನ ಅನ್ನುವಂಥದ್ದು ಮನುಷ್ಯನಿಗೆ ಇರಬಾರದು. ಬಂಧನ ಅನ್ನುವಂಥದ್ದು ಗಾಳಿ ಬರುವುದಕ್ಕೆ ಹಿಡಿದಿರತಕ್ಕಂಥ ತಡೆಗೋಡಿ ಇದ್ದಂತೆ, ನೀರು ಹರಿಯುವುದನ್ನು ತಡೆ ಹಿಡಿದಿರತಕ್ಕಂಥ ಒಡ್ಡುಗಳಿದ್ದಂತೆ. ಹೇಗೆ ಒಡ್ಡುಗಳು ಹಾಕಿದಾಗ ನೀರು ಬಹಳ ಬರುತ್ತಿದ್ದರೂ ಕೂಡ ಅದನ್ನು ತಡೆದು ಅಲ್ಲಿಯೇ ಹೇಗೆ ಅದು ನಿಲ್ಲಿಸುತ್ತದೆಯೋ, ಮುಂದೆ ಹೋಗುವುದಕ್ಕೆ ಹರಿಬಿಡುವುದಿಲ್ಲವೋ, ಹಾಗೆ ಈ ಬಂಧನಗಳು, ಆಸೆಗಳು, ಆಕಾಂಕ್ಷೆಗಳು, ಆಮಿಷಗಳು ಮತ್ತು ಅಸೂಯೆಗಳು, ದ್ವೇಷಗಳು ಇವೆಲ್ಲವುಗಳು ಕೂಡ ಬಂಧನಗಳ ಗೋಡೆಗಳಿದ್ದಂತೆ. ಮನುಷ್ಯನು ಮುಕ್ತನಾಗಿ ಸುಖಿಯಾಗಿರುವುದಕ್ಕೆ
ಇವುಗಳೇ ಇವನನ್ನು ತಡೆ ಹಿಡಿತಾ ಇದ್ದಾವ. ಯಾವಾಗ ಇವುಗಳನ್ನು ಈತನು ಬಿಟ್ಟು ಹೊರಗೆ ಬರುತ್ತಾನೆಯೋ ಆವಾಗಲೇ ಈತನು ಸುಖಿಯಾಗುತ್ತಾನೆ, ನಿತ್ಯ ತೃಪ್ತನಾಗುತ್ತಾನೆ, ಮುಕ್ತನಾಗುತ್ತಾನೆ. ಅಂತ ಕರ್ಮಯೋಗ ಅನುಸರಿಸು ಅನ್ನುವಂಥ ಅಭಿಪ್ರಾಯವನ್ನು ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.